ಪಿಂಚಣಿ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಅಸ್ತು ಅಂದಿದೆ. ನರೇಂದ್ರ ಮೋದಿ ಸರ್ಕಾರದಿಂದ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯುಪಿಎಸ್ ಬಗ್ಗೆ ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ. ಖಚಿತ ಪಿಂಚಣಿ, ಕುಟುಂಬ ಪಿಂಚಣಿ, ಖಚಿತ ಕನಿಷ್ಠ ಪಿಂಚಣಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೊಸ ಪಿಂಚಣಿ ವ್ಯವಸ್ಥೆಗೆ ಕೇಂದ್ರ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ನಿವೃತ್ತಿಗೂ ಮುಂಚಿನ 12 ತಿಂಗಳ ಸರಾಸರಿ ಲೆಕ್ಕ ಆಗುತ್ತೆ. ಮೂಲ ವೇತನದ 50% ಮೊತ್ತ ಪಿಂಚಣಿ. ಸರ್ಕಾರಿ ನೌಕರರಿಗೆ 3 ಬಗೆಯ ಪಿಂಚಣಿ ಲಾಭವನ್ನ ನೀಡಿದ್ದಾರೆ. ನೂತನ ಪಿಂಚಣಿ ಯೋಜನೆ 2025 ಏಪ್ರಿಲ್ 1ರಿಂದ ಜಾರಿಯಾಗುತ್ತೆ. ಏಕೀಕೃತ ಪಿಂಚಣಿ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಈಗ ಅಸ್ತು ಅಂದಿದೆ. ನರೇಂದ್ರ ಮೋದಿ ಸರ್ಕಾರದಿಂದ ಮಹತ್ವದ ಘೋಷಣೆಯೊಂದನ್ನ ಮಾಡಿದ್ದಾರೆ. ಯುಪಿಎಸ್ ಬಗ್ಗೆ ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಂತಹ ಕೇಂದ್ರ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸರ್ಕಾರಿ ನೌಕರರಿಗೆ 3 ಬಗೆಯ ಪಿಂಚಣಿ ಲಾಭ ಸಿಗುತ್ತೆ. ಖಚಿತ ಪಿಂಚಣಿ, ಕುಟುಂಬ ಪಿಂಚಣಿ, ಖಚಿತ ಕನಿಷ್ಠ ಪಿಂಚಣಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೊಸ ಪಿಂಚಣಿ ವ್ಯವಸ್ಥೆಗೆ ಕೇಂದ್ರ ಸಂಪುಟದಲ್ಲಿ ಈಗ ಅನುಮೋದನೆ ಸಿಕ್ಕಿದೆ. ನಿವೃತ್ತಿಗೂ ಮುಂಚಿನ 12 ತಿಂಗಳ ಸರಾಸರಿ ಲೆಕ್ಕಾಚಾರ ಆಗುತ್ತೆ. ಮೂಲ ವೇತನದ 50% ಮೊತ್ತ ಪಿಂಚಣಿಗೆ ಲಭ್ಯವಾಗುತ್ತೆ. ಸರ್ಕಾರಿ ನೌಕರರಿಗೆ 3 ಬಗೆಯ ಪಿಂಚಣಿ ಲಾಭ ಸಿಗುತ್ತೆ. ನೂತನ ಪಿಂಚಣಿ ಯೋಜನೆ ಏನಿದೆಯಲ್ಲ 2025 ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ. ಈ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಹೊಸ ಪಿಂಚಣಿ ವ್ಯವಸ್ಥೆಗೆ ಈಗ ಕೇಂದ್ರ ಸಂಪುಟ ಅಸ್ತು ಅಂದಿದೆ.